ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮದನ್ ಮಂಜು ಮಾತಾಡ್ತಾ ಇದ್ದೀನಿ. ಜನವರಿ 15ನೇ ತಾರೀಕು ರುದ್ರ ಗರುಡ ಪುರಾಣ ಟ್ರೈಲರ್ ಲಾಂಚ್ ಸಂಜೆ ವೀರೇಶ್ ಥಿಯೇಟ್ರಲ್ಲಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಡಾಲಿ ಧನಂಜಯ್ ಸರ್ ಬರ್ತಾ ಇದ್ದಾರೆ. ಸೊ ನೋಡಿ, ಮೇಲ್ಗಡೆ ಬ್ಯಾನರ್ ಹಾಕಿದ್ದಾರೆ. ನಾನು ಈ ಇವೆಂಟಿಗೆ ಬಂದಿದ್ದೀನಿ, ನಮ್ಮ ಯೂಟ್ಯೂಬ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹೊರಗಡೆ ತುಂಬ ಜನ ಬಂದಿದ್ದಾರೆ. ಸೊ ಈಗ ನಾವು ವೀಡಿಯೋ ಮಾಡ್ತಾ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಫಂಕ್ಷನ್ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮುಂದಿನ ನೆಕ್ಸ್ಟ್ ಸ್ಟೇಜ್ ಒಳಗಡೆ ಯಾರ್ಯಾರು ನಮ್ಮದು ಒಂದು ಯೋಚನೆ ಮಾಡಬೇಕು, ನಂದು ಒಂದು ಯೋಚನೆ ಮಾಡ್ಬೋದು. ಚಿತ್ರರಂಗ ತುಂಬ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. 24 ಬರ್ತಾಯಿದೆ, ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಯ ಶುಭ ಹಾರೈಕೆಗಳಿಗೆ. ಇನ್ನು ವೇದಿಕೆ ಮೇಲೆ ಈಗ ಯಾರನ್ನ ಬರಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಕಣ್ಣುಗಳಲ್ಲೇ ಅಭಿನಯಿಸುವಂಥ ನಟ ಇವರು. ಅವರು ಕವನದ ಚಂದದ ನಟ, ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಧನಂಜಯ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರ ಚಪ್ಪಾಳೆಯೊಂದಿಗೆ ನಟ ಭಯಂಕರ ಡಾಲಿ ಧನಂಜಯ್ ಅವರು ಆನ್ ಸ್ಟೇಜ್. ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಗೊತ್ತು ಸರ್, ಇನ್ವಿಟೇಷನ್ ಹಂಚೋದ್ರಲ್ಲಿ ಎಲ್ಲರನ್ನೂ ಮೀಟ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದೀರಾ. ಆದರೂ ಟೈಮ್ ಮಾಡ್ಕೊಂಡು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ರುದ್ರ ಗರುಡ ಪುರಾಣಕ್ಕೆ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ನಾನು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು. ಇವತ್ತು ಆ ರುದ್ರಗರುಡ ಪುರಾಣ ಟ್ರೈಲರ್ನ ಇಲ್ಲಿ ಕೂತ್ಕೊಂಡು ವಿಟ್ನೆಸ್ ಮಾಡಿದೆ. ತುಂಬ ಸಖತ್ತಾಗಿದೆ. ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು. ನಾನು ಕಾಲೇಜಲ್ಲಿ ನನ್ನ ಜೂನಿಯರು, ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು, ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ವಿ. ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ. ಆ್ಯಂಡ್ JCಯಲ್ಲಿ ಆ್ಯಂಕರಾಗಿ ನಿಂತ್ಕೊಂಡ್ರೆ ಸ್ಟೇಜ್ನ ರಿಷಿ ಕಾನ್ಕೋರ್ ಮಾಡೋ. ನಮ್ಮ ಇಡೀ ಒಂದು ದೊಡ್ಡ JC ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾನ್ಕೋರ್ ಮಾಡೋನು. ಹಾಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್. ಸೊ ಇವತ್ತು ಪೊಲೀಸ್ ಕಾಪ್ ಆಗಿ ನೋಡಿ ನನಗೆ ಇಟ್ ವಾಸ್ ವೆರಿ ಇಂಪ್ರೆಸಿವ್. ತುಂಬ ಜೂನಿಯರ್ ಅಂತ ಹೇಳಿದ್ಮೇಲೆ ಸೀನಿಯರ್ ಪಕ್ಕದಲ್ಲಿ ಜೂನಿಯರ್ ಬಂದು ನಿಂತ್ಕೊಂಡಿಲ್ಲ ಅಂದರೆ ಹೇಗೆ? ರಿಷಿ ಅವರೇ, ನಮ್ಮ ಆಂಗ್ರಿ ಯಂಗ್ ಮ್ಯಾನ್, ನಮ್ಮ ರುದ್ರ ಗರುಡ ಪುರಾಣದ ಖಡಕ್ ಪೊಲೀಸ್ ಆಫೀಸರ್. ಈ ರುದ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಜೋರ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ದ ಟ್ಯಾಲೆಂಟೆಡ್, ಡೆಡಿಕೇಟೆಡ್, ಹ್ಯಾಂಡ್ಸಮ್ ರಿಷಿ ಅವರನ್ನ. ನಂದಿ ಸರ್, ನಿರ್ದೇಶಕರು. ಜೋರ ಚಪ್ಪಾಳೆ ನಮ್ಮ ರುದ್ರ ಗರುಡ ಪುರಾಣದ ನಿರ್ದೇಶಕರಾದಂಥ ಶ್ರೀ KS ನಂದೀಶ್ ಅವರಿಗೆ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಬಹಳ ಧನ್ಯವಾದಗಳು ಬಂದಿರೋದಕ್ಕೆ. ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಮಂಜಣ್ಣ, ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಮಂಜಣ್ಣ ನನಗೆ ಸದಾಕಾಲ ಚಿತ್ರರಂಗ ನಾನು ಎಂಟರ್ ಆದಾಗ್ಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗಲೆಲ್ಲ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಹಿಂಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ, ಹಿಂಗೆ ಮಾಡಿದ್ದು ಮಾಡಬೇಡ, ಬೇರೆ ಥರ ಮಾಡು, ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡು. ಅದರ ಸದಾಕಾಲ ನಮ್ಮ ವೆಲ್ ವಿಷರ್ಸ್. ಹಾಗಾಗಿ ಮಂಜಣ್ಣ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆ ನಮ್ಮಲ್ಲಿ. ನಮ್ಗೆ ಅದನ್ನು ನೋಡಿ ನಮ್ಗೆ ಯಾವಾಗಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್. ಅಂದರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದನೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಭಾಳ ಧನ್ಯವಾದಗಳು. ಧನ ಹೇಳ್ದಂಗೆ ಕಾಲೇಜ್ ಸೀನಿಯರು. ಬಟ್ ನನಗೆ ಅವನ ಬಗ್ಗೆ ತುಂಬ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ಈಗ ಡೊಳ್ಳು ಕುಣಿತ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ಅದಿವಾಗ ನನಗೆ ಅನ್ಕೊಳ್ತಾ ನೆನಪಾಗ್ತಾನೆ ನನಗೆ ಅನ್ನಿಸ್ತಾ. ಅಂದರೆ ಅವರ ಕರಿಯರ್ ಬಂದಿರೋದು ಕೂಡ ಅದೇ ರೀತಿ. ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು 2006ನೇ ಸಾಲಲ್ಲಿ ಆಗಿರೋವಂಥದ್ದು. ನನಗೂ ಆವಾಗ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಶುರು ಆಗಿತ್ತು. ನಾನು ಅಲ್ಲಿವರೆಗೂ ನಟನೆ ಮಾಡಿರಲಿಲ್ಲ. ನಾಟಕಗಳನ್ನ ಮಾಡ್ತಾಯಿದ್ದ. ನಮಗೆ ಕಾಲೇಜ್ ತಂಡದಲ್ಲಿ
ನಟನೆ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಕಲ್ಚರಲ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಜಾಸ್ತಿ ಇತ್ತು. ಬಟ್ ಕಲೆ ಇರಲಿಲ್ಲ, ಅದಕ್ಕೆ ಬೇಕಾದಂಥ ಸ್ಕಿಲ್ ಅಂತೂ ಇರಲಿಲ್ಲ. ನಮಗೆ ಕಾಲೇಜ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಯಾವ ತಂಡದಲ್ಲೂ ಕೂಡ ಎಲ್ಲೂ ನಮಗೆ ಜಾಗ ಇರಲಿಲ್ಲ. ಇದ್ದಿದ್ದು ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಡೊಳ್ಳು ಕುಣಿತದಲ್ಲಿ. ನಮ್ಮಿಬ್ಬರಿಗೂ ಡೊಳ್ಳು ಕುಣಿತ ಬರಲ್ಲ. ಬಟ್ ಅಂದರೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆದ್ವಿ. ಬಹಳ ನಿಷ್ಠೆಯಿಂದ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ನಾವು ಹೋಗ್ತೂ ಇರಲಿಲ್ಲ. ಇವ್ರುಗಳಿಗೆ ಏನೂ ಗೊತ್ತಿಲ್ಲ, ಏನೋ ಸುಮ್ಮನೆ ಮಾಡ್ತಾ ಇದ್ದಾರೆ, ಹುಡುಗಾಟಿಗೆ ಏನೋ ಮಾಡ್ತಾರೆ ಅಂತ. ಬಟ್ ಆ್ಯಕ್ಚುಲಿ VTU ಫೆಸ್ಟಿಗೆ ಹೋದ್ವಿ. ಸಾಕಷ್ಟು ಕಾಲೇಜಸ್ಗಳು ಬಂದಿದ್ದು, ಕರ್ನಾಟಕದಿಂದ ಒಂದು 150 ಕಾಲೇಜ್ಗಳು ಬಂದಿದ್ದು. ನಾವು ಪರ್ಫಾರ್ಮ್ ಮಾಡಿದ್ವಿ, ತುಂಬ ನಿಷ್ಠೆಯಿಂದ ಪರ್ಫಾರ್ಮ್ ಮಾಡಿದ್ವಿ. ಪರ್ಫಾರ್ಮ್ ಮಾಡಿ ಅಲ್ಲಿಗೆ ಮರೆತುಬಿಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ವಿ. ನಾವು VT ಇನ್ಸ್ಟಿಟ್ಯೂಟಲ್ಲಿ ಕಡೆಗೆ 7:30 ಯಾರೊಬ್ಬರು ಕಾಲ್ ಮಾಡಿಬಿಟ್ಟು ನಿಮಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ. ನಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಐ ಥಿಂಕ್ ನಮಗೆ ಬಂದ್ಬಿಡ್ತು ಅಂತ. ಇವಾಗ ಅವ್ರು ಬಂದಿರೋ ಕರಿಯರ್ ನೋಡಿದ್ರು ಕೂಡ ಅಂದರೆ ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ. ಆ್ಯಸ್ ಔಟ್ಸೈಡರ್ಸ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದಲ್ಲ. ಎಲ್ಲೇ ನಮ್ಗೆ ಅವಕಾಶ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಶ್ರಮ ಹಾಕಿ ನಾವು ಕೆಲಸ ಮಾಡ್ಕೊಂಡು ಹೋದರೆ ಯಾವತ್ತೂ ಕೂಡ ಏಳಿಗೆ ಇದೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಧನಂಜಯ್ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಹಳ ಧನ್ಯವಾದಗಳು. ಈ ಫಾರ್ಮಾಲಿಟಿ ಅವಶ್ಯಕತೆ ಇಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಹಿಸ್ ಗ್ರೋತ್. ಆ್ಯಂಡ್ ಆ ಒಂದು ಕರಿಯೋಗ್ರಾಫ್ನ ನೋಡಿದಾಗ ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೆ ಸಾಕಷ್ಟು ಜನರಿಗೆ ಇರುತ್ತೆ. ಎಲ್ಲ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಹಾದಿ ಹುಡ್ಕೊಳುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗಾಗಿ ಭಾಳ ಧನ್ಯವಾದಗಳು. ಯೂಶಲಿ ಇವತ್ತು ಐ ಥಿಂಕ್ ಮಂಜನಾ ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಕೂಡ ಇದ್ದಾರೆ. ಹಾಯ್ ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನನಗೆ ಸಿಕ್ಕಿದಾಗಲೆಲ್ಲ ಜನ ಕೇಳ್ತಾ ಇರ್ತಾರೆ ಒಂದು ಪ್ರಶ್ನೆ, ವರ್ಷಕ್ಕೆ ಜಾಸ್ತಿ ಸಿನಿಮಾಗಳು ಮಾಡಿ ನೀವು ಕಾಣಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ. ನನಗೆ ಸಿನಿಮಾಗಳು ಜಾಸ್ತಿ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಮಾಡೋ ಸಿನಿಮಾಗಳನ್ನ ಚೆನ್ನಾಗಿರೋ ಥರ ಸಿನಿಮಾ ಮಾಡಬೇಕು. ಜನ ನೋಡಿದಾಗ ಓಕೆ ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋ ಒಂದು ಫೀಡ್ಬ್ಯಾಕ್ ಇರಬೇಕು ಅನ್ನೋದೊಂದೇ ನನಗೆ ಭಾಳ ಮುಖ್ಯ. ಸೊ ಹಾಗಾಗಿ ನನಗೆ ರುದ್ರಕರ್ಣ ಪುರಾಣದಲ್ಲಿ ಒಂದು ಅದ್ಭುತವಾದಂಥ ತಂಡ ಸಿಕ್ಕಿದೆ ಅನ್ನೋ ಒಂದು ನೆಮ್ಮದಿ ಇದೆ, ಆ್ಯಂಡ್ ಆ ಒಂದು ಸಂತೋಷ ಇದೆ. ಯಾಕೆಂತ ಹೇಳಿದ್ರೆ ಈ ಥರ ತಂಡ ಸಿಗೋದು ಬಹಳ ಕಡಿಮೆ. ಎಸ್ಪೆಷಲಿ ನಿರ್ದೇಶಕರವರು ಹೇಳಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಒಂದು ಕ್ಲಾರಿಟಿ ಇರಬೇಕು, ಒಂದು ವಿಷನ್ ಅಂತ ಇರಬೇಕು. ಯೂಶಲಿ ಸ್ಕಿಲ್ಸ್ ಕಾಣುತ್ತೆ, ಬಟ್ ವಿಷನ್ ಇರೋದಿಲ್ಲ. ಬಟ್ ನಂದೀಶ್ ಸರಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಅದ್ಭುತವಾದಂಥ ಸ್ಕಿಲ್ ಸೆಟ್ ಇದೆ. ಆಮೇಲೆ ತುಂಬ ಒಂದು ಸ್ಟ್ರಾಂಗ್ ವಿಷನ್ ಇದೆ. ಅವರೊಂದು ಸಿನಿಮಾ ಮಾಡಿದಾಗ ಯಾಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಅವರಲ್ಲಿ ಮುಂಚೆಯಿಂದನೂ. ಅದು ನನಗೆ ಯಾವಾಗಲೂ ತುಂಬ ಖುಷಿ ಕೊಡುವಂಥ ಒಂದು ವಿಚಾರ. ನಾನು ಇದರಲ್ಲಿ ಯಾವ ವಿಷಯ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪಕ್ಕ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಆ ಕ್ಲಾರಿಟಿನ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ನನಗೆ ನಿರ್ಮಾಪಕರ ಮೇಲೆ ತುಂಬ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪರದೆ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ಲೋಹಿತ್ ಸರ್ಗೆ ಕ್ರೆಡಿಟ್ ಹೋಗಬೇಕಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಹೌದಾ ಇಷ್ಟು ಖರ್ಚಾಗುತ್ತಾ, ಪರವಾಗಿಲ್ಲ ಮಾಡಿ, ಇನ್ನೂ ದೊಡ್ಡದಾಗೆ ಮಾಡೋಣ ಸರ್, ಏನು ವರಿ ಮಾಡ್ಬಿಡಿ, ಇನ್ನೂ ದೊಡ್ಡದಾಗೆ ಮಾಡೋಣ ಅನ್ನೋದಷ್ಟೇ ಅವ್ರ ಮಾತು. ಏನೇ ಕೇಳಿದ್ರು ಇನ್ನೂ ದೊಡ್ಡದಾಗಿ ಮಾಡೋಣ ಸರ್ ಅಂತ ಹೇಳ್ತಾರೆ. ಐ ಥಿಂಕ್ ಆ ಒಂದು ಧೈರ್ಯ, ಆ ಒಂದು ಛಲ ನಿರ್ಮಾಪಕರಲ್ಲಿ ಇದ್ದಾಗ ನಮಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೊಂದು ನೆಮ್ಮದಿ ಇರುತ್ತೆ. ಓಕೆ ಪರವಾಗಿಲ್ಲ, ಈಗ ನಾನು ನನ್ನ ಕೆಲಸದ ಮೇಲೆ ಮಾತ್ರ ನಾನು ಫೋಕಸ್ ಮಾಡ್ಕೋಬೋದು, ರೆಸ್ಟ್. ಆ್ಯಂಡ್ ಆ್ಯಕ್ಚುಲಿ ಒಂದಂತೂ ಹೇಳಬೇಕು, ಅಫ್ಕೋರ್ಸ್ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಬಟ್ ಮುಖ್ಯವಾಗಿ ನಾವು ಪೂಜಾ ನಾಗೇಶ್ ಮೇಡಮ್ ಅವ್ರಿಗೆ ಮತ್ತು ಅಶ್ವಿನಿ ವಿಜಯ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಿ. ಅಷ್ಟು ಫೋಕಸ್ ಹಾಕಿದಾಗ ಅದನ್ನು ಟಾಲರೇಟ್ ಮಾಡೋದು ಮನೆಯವರೇ, ಅವ್ರ ಸಪೋರ್ಟ್ ಇಲ್ಲದೆ ಆಗಲ್ಲ. ಸೊ ಹಾಗಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ನನಗೆ ಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗದೆ ಸಿನಿಮಾಗೋಸ್ಕರನೇ ದುಡಿದಿದ್ದಾರೆ ಅಂತ. ಸೊ ಹಾಗಾಗಿ ಥ್ಯಾಂಕ್ ಯು. ಈ ಎಲ್ಲ ಶ್ರಮಗಳಿಗೆ 24ನೇ ತಾರೀಕು ಒಂದು ಒಳ್ಳೆ ಉತ್ತರ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ನಾವು ಸಿನಿಮಾನ ಯಾವ ರೀತಿ ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅನ್ನೋದಂತೂ ಮಾತ್ರ ನಾನು ಖಂಡಿತ ಹೇಳಬಲ್ಲೆ. ಸಿನಿಮಾ ಆಗಿದೆ ಹೀಗಿದೆ ಅಂತೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಇವಾಗ ಫಸ್ಟ್ ಶೋ ಹಾಕಿದಾಗ ಏನು ಫೀಡ್ಬ್ಯಾಕ್ ಬರುತ್ತೆ ಅಲ್ಲೇ ಎಲ್ಲ ಬಂಡವಾಳ ಗೊತ್ತಾಗುತ್ತೆ. ನಾವೇನು ಅಂದ್ಕೊಂಡಿದ್ವಿ ಅದನ್ನು ಮಾಡಿದ್ದೀವಿ ಅನ್ನೋ ಒಂದು ನೆಮ್ಮದಿ ನನಗಿದೆ. ಟ್ರೈಲರಲ್ಲಿ ಇವಾಗ ನೋಡಿದ್ದೀವಿ, ಬಟ್ ಟ್ರೈಲರಲ್ಲಿ ಕಾಣಿಸದೇ ಇರುವಂಥ ಬಹಳಷ್ಟು ನಟರಿದ್ದಾರೆ, ಬಹಳಷ್ಟು ವಿಷಯಗಳಿದ್ದಾರೆ. ಎಲ್ಲ ನಟರಿಗೂ ಕೂಡ ನಾನು ಕಳೆದ ವೇದಿಕೆಯಲ್ಲೂ ಕೂಡ ನಾನು ಎಲ್ಲರ ಬಗ್ಗೆ ಮಾತಾಡಿದ್ದೆ. ಅದ್ಭುತವಾದಂಥ ಕಾಸ್ಟಿಂಗ್, ಅದ್ಭುತವಾದಂಥ ಟೆಕ್ನಿಕಲ್ ಟೀಮ್, ಎಲ್ರಿಗೂ ಕೂಡ ಧನ್ಯವಾದಗಳು. ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಈಚ್ ಒನ್ ಆಫ್ ಯು. ಭಾಳ ಧನ್ಯವಾದಗಳು. ಆ್ಯಂಡ್ 24ನೇ ತಾರೀಕು
ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಸಿನಿಮಾನ ನೋಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಥಿಯೇಟ್ರಲ್ಲೇ ನೋಡಿ, ಬೇರೆ ಎಲ್ಲೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 24ನೇ ತಾರೀಕು ಇನ್ನೂ ರಾಯಲ್ ರಿಲೀಸ್ ಆಗ್ತಾಯಿದೆ, ಫಾರೆಸ್ಟ್ ರಿಲೀಸ್ ಆಗ್ತಾಯಿದೆ, ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಹೋಗಲಿ. ಯಾಕಂದರೆ ನಾವು ಬೇರೆ ಭಾಷೆಯಲ್ಲಿ ಯಾವ್ದಾದ್ರು ಫೆಸ್ಟಿವಲ್ ಡೇಟ್ ಬಂದಾಗ ಮಲ್ಟಿಪಲ್ ಫಿಲ್ಮ್ಸ್ ರಿಲೀಸ್ ಆಗೋದನ್ನು ನೋಡ್ತೀವಿ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಬಟ್ ನಮ್ಮ ಕನ್ನಡದಲ್ಲಿ 2-3 ಸಿನಿಮಾಗಳು ಒಟ್ಟಿಗೆ ಬಂದಾಗ ಇದು ಕ್ಲಾಶ್ ಅಂತ ಮಾತು ಬರ್ತದೆ. ಕ್ಲಾಶ್ ಅಲ್ಲ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ, ಎಲ್ಲ ಸಿನಿಮಾಗಳು ಬರ್ತಾ ಇದೆ ಒಟ್ಟಿಗೆ ಅಂತ ನಾವು ಸಂತೋಷ ಪಡೋಣ. ಜನರಿಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದ್ದಂಗಿರುತ್ತೆ. ಆ್ಯಂಡ್ ಎಲ್ಲ ಸಿನಿಮಾಗಳನ್ನು ನೋಡಿ, ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಐ ಥಿಂಕ್ ಯಾರ್ದಾರು ಹೆಸರು ಬಿಟ್ಟಿದ್ರು ದಯವಿಟ್ಟು ಏನು ಅನ್ಕೋಬೇಡಿ. ಬಟ್ ಹಾಗಾಗಿ ಎಂಟೈರ್ ಟೀಮ್ ಬಹಳ ಬಹಳ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಕೇಳೋಕ್ಕೆ ಬಹಳ ಚಂದ. ಇಷ್ಟು ವಿಚಾರಗಳನ್ನ ಇನ್ನೊಂದು ಹೇಳ್ತೀನಿ ನಾನು ಆ್ಯಕ್ಚುಲಿ, ಅಂದರೆ ನನ್ನ ಧನಂಜಯ್ ಸಿಮಿಲಾರಿಟೀಸ್ ಬಗ್ಗೆ ಹೇಳಿದೆ ನಾನು. ನನ್ನ ಪಾತ್ರ ರುದ್ರನ್ಗೆ ಮತ್ತು ಧನಂಜಯ್ಗೆ ಇರುವಂಥ ಸಿಮಿಲಾರಿಟಿ ಏನಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ. ನಮ್ಮ ಹುಡುಗನಿಗೆ ಮುಂದಿನ ತಿಂಗಳು ಮದುವೆ ಆಗ್ತಾ ಇದೆ. ರುದ್ರನ್ಗೆ ಮದುವೆ ಆಗುತ್ತೋ ನನಗೆ ಗೊತ್ತಿಲ್ಲ. ಅದನ್ನು 24 ತಾರೀಕು ಸಿನಿಮಾ. ರಿಷಿ ಅವರೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಸಿನಿಮಾ ಖಂಡಿತವಾಗ್ಲೂ ಅದ್ಭುತವಾಗಿದೆ ಅಂತ ನಾವೆಲ್ರಿಗೂ ಭರವಸೆ ಇದೆ. ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆಗೆ ಒಂದು ವಿಷಯ ಹೇಳಿದ್ರಿ, ನಂದೀಶ್ ಸರ್ ಮತ್ತು ಲೋಹಿತ್ ಸರ್ ಅವರ ಮಡದಿಯರು ವೈಫ್. ಈಗ ರುದ್ರ ಗರುಡ ಪುರಾಣ ಟ್ರೈಲರ್ನ ಲಾಂಚ್ ಮಾಡಾಯಿತು. ಕೆ ಮಂಜು ಸರ್ ಮಾತಾಡಿದರು, ಹಾಗೆ ನೀವು ಕೇಳಿಸ್ಕೊಂಡ್ರಿ. ಈಗ ನಮ್ಮ ಡಾಲಿ ಧನಂಜಯ್ ಸರು ಇಷ್ಟೊತ್ತು ಮಾತಾಡಿದ್ರು. ಆಮೇಲೆ ನಮ್ಮ ರಿಷಿ ಸರ್ ಹೀರೋ, ಒನ್ ಆಫ್ ದಿ ಹೀರೋ, ಅವರು ಸಹ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಇದಕ್ಕೆ ಡೈಲಾಗ್ ಬಂದುಬಿಟ್ಟು ನಮ್ಮ ರಘು ನಿಡುವಳ್ಳಿ ಅಣ್ಣ ತುಂಬ ಅದ್ಭುತ ರೈಟ್ರು. ತುಂಬ ಚೆನ್ನಾಗಿ ಡೈಲಾಗ್ ಇದೆ ಇದರಲ್ಲಿ. ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಸಖತ್ತು ಫೀಲ್ ಆಗುತ್ತೆ ಸಿನಿಮಾದಲ್ಲಿ ಏನೋ ಟ್ವಿಸ್ಟ್ ಇದೆ ಅಂತ. ದಯವಿಟ್ಟು ಎಲ್ಲರೂ 24ನೇ ತಾರೀಕು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕನ್ನಡ ಸಿನಿಮಾನ ನಾವು ಬೆಳೆಸಬೇಕು. ಬೇರೆ ಬೇರೆ ಭಾಷೆ ಸಿನಿಮಾ ಭಾಳಷ್ಟು ರಿಲೀಸ್ ಆಗ್ತವೆ, ಆದರೆ ಫಸ್ಟ್ ಆದ್ಯತೆ ನಮ್ಮ ಕನ್ನಡ ಸಿನಿಮಾಗೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದೇ 24ನೇ ತಾರೀಕು ನಮ್ಮ ರಾಯಲ್ ಸಿನಿಮಾನೂ ರಿಲೀಸ್ ಇದೆ. ಸೊ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮ್ಮ ಕನ್ನಡಿಗರು ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಫಂಕ್ಷನ್ ಎಲ್ಲ ಆದಮೇಲೆ ಡಾಲಿ ಸರ್ಗೆ ಒಂದು ಸನ್ಮಾನ ಇದೆ, ಅದನ್ನು ಶೂಟ್ ಮಾಡಿದ್ದೀನಿ ನೋಡಿ. ಹಾಗೆ ಹೆಚ್ಚಿನದಾಗಿ ನಾನು ಕೇಳ್ಕೊಳ್ಳೋದು ಏನಂದರೆ, ಮೈ ಚಾನಲ್ ಮದನ್ ಮಂಜು ಅಂತ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ಹೊಸ ಸಿನಿಮಾಗಳಿಗೆ ನಾನು ಲಾಗ್ ಮಾಡ್ತಾ, ನನಗೆ ಹತ್ತಿರ ಯಾವುದಿರುತ್ತೋ ಅದಕ್ಕೆ ನಾನು ಲಾಗ್ ಮಾಡ್ತಾ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಯಾವ ಥರ ಪ್ರೋತ್ಸಾಹ ಕೊಡ್ತೀರೋ ಅದೇ ರೀತಿ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಯಾವುದ್ಯಾವುದು ಗೊತ್ತಿರುತ್ತೋ ಅದೇ ಥರ ಎಲ್ಲ ಥರದ್ದು ಸಿನಿಮಾದು ಆಗಿರ್ಬೋದು, ಸೀರಿಯಲ್ದು ಆಗಿರ್ಬೋದು, ಆಡಿಯೋ ಲಾಂಚ್ ಆಗಿರ್ಬೋದು, ಸಿನಿಮಾ ಈವೆಂಟ್ಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಕಾಮಿಡಿಯನ್ ಈ ಥರದ್ದಾಗಿರ್ಬೋದು. ಸೊ ಎಲ್ಲ ಥರದ್ದು ನಾನು ನಿಮ್ಗೆ ಲಾಗ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ಸ್ಟೇಜ್ ಮೇಲೆ ಸನ್ಮಾನ ಮಾಡ್ತಾಯಿದ್ದಾರೆ ಡಾಲಿ ಸರ್ ಅವ್ರಿಗೆ, ಹಾಗೂ ರಿಷಿ ಸರ್, ಡಾಲಿ ಸರ್, ಕೆ ಮಂಜು ಸರ್ ಎಲ್ಲರೂ ಇದ್ದಾರೆ ಸ್ಟೇಜ್ ಮೇಲೆ. ನನಗಂತೂ ತುಂಬ ಖುಷಿ ಈ ಥರ ಎಲ್ಲರನ್ನೂ ಒಟ್ಟಿಗೆ ನೋಡಲಿಕ್ಕೆ. ಸಿನಿಮಾ ಒಳ್ಳೆಯದಾಗಲಿ. ರುದ್ರ ಗರುಡ ಪುರಾಣ ಹಾಗೂ ರಘು ನಿಡುವಳ್ಳಿ ಅಣ್ಣ, ನಿಮಗೂ ಆಲ್ ದ ಬೆಸ್ಟ್. ಈ ಸಿನಿಮಾಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನೋಡಿ, ಸ್ಟೇಜ್ ತುಂಬ ಒಳ್ಳೊಳ್ಳೆ ಅದ್ಭುತ ಕಲಾವಿದರಿದ್ದಾರೆ. ಸೊ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮುಂದೆ ಇನ್ನೂ ಈ ಥರ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಇರಬೇಕು. ಸೊ ಇದೇ ಥರ ಇನ್ನೂ ಬಹಳಷ್ಟು ವೀಡಿಯೋಗಳನ್ನ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.